ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ನ್ಯೂಸ್ ಅಟ್ 10. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಇತ್ತೀಚೆಗೆ ಅಷ್ಟೇ ಹಿಜಾಬ್ನ ತೀರ್ಪು ಬಂತು ಕರ್ನಾಟಕ ಹೈಕೋರ್ಟಿಂದ. ಈಗ ಅದು ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದೆ. ಅದಾದ ನಂತರ ಆದ ಬೆಳವಣಿಗೆ ಹಲವಾರು. ಈಗ ಅದರ ಬೇರೆದೊಂದು ಆ್ಯಂಗಲ್ ಶುರುವಾಗಿದೆ. ಅದು ಧರ್ಮಗಳ ನಡುವೆ ಅಂತರವನ್ನು ಸೃಷ್ಟಿ ಮಾಡುತ್ತಾ ಅನ್ನೋ ಕ್ವಶನ್ ರೈಸ್ ಆಗಿದೆ. ಈ ಹಿಜಾಬ್ ವಿಚಾರ, ಜಾತ್ರಾ ಉತ್ಸವಗಳಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ನಿಷೇಧ ಸರಿನಾ? ಇನ್ನೆಷ್ಟು ದಿನ ಈ ದಂಗಲ್ ಸಾಮರಸ್ಯ ಎಲ್ಲಿ ಹೋಯ್ತು? ಈ ಹೊತ್ತಿನ ಸ್ಪೆಷಲ್ ಇದು ವ್ಯಾಪಾರ ಧರ್ಮ ದಂಗಲ್. ನೂರಾರು ವರ್ಷಗಳ ಇತಿಹಾಸ ಈ ಸಾಮರಸ್ಯಕ್ಕೆ. ಆದರೆ ಈಗ ಈ ವಿಚಾರ ಆ ಸಾಮರಸ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ಧಕ್ಕೆ ಆಗ್ತಿದೆ ಅಂತ ಅನ್ನಿಸದೇ ಇರೋದಿಲ್ಲ. ಮೊದಲ ಬ್ರೇಕಿಂಗ್ ನ್ಯೂಸ್. ಹಿಜಾಬ್ ಬೆನ್ನಲ್ಲೇ ಕರಾವಳಿಯಲ್ಲಿ ಮತ್ತೊಂದು ಧರ್ಮಕಂದಕ ಶುರುವಾಗಿದೆ. ಕರಾವಳಿ ಮಲೆನಾಡಿನ ಹಲವಾರು ಕಡೆ ಅಂದರೆ ಜಾತ್ರೆಗಳಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ನಿಷೇಧ ಹೇರಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಹಿಜಾಬ್ನ ಕಾವು ಹೇಗೆ ಹತ್ಕೊಳ್ತು ಮತ್ತು ಅದು ಯಾವ ರೀತಿ ಬೆಳವಣಿಗೆ ಪಡ್ಕೊಳ್ತು ರಾಷ್ಟ್ರ ಮಟ್ಟದಲ್ಲಿ ಅಂತ ಗಮನಿಸಿದ್ದೀವಿ. ಈಗ ಅದರ ಕಾವು ಆರುವುದಕ್ಕೆ ಮುಂಚೆನೆ ಮತ್ತೊಂದು ಧರ್ಮ ಯುದ್ಧ ಶುರುವಾಯಿತು. ಬಪ್ಪನಾಡು ಜಾತ್ರೋತ್ಸವದಲ್ಲಿ ಮುಸ್ಲಿಮರಿಗೆ ನಿರ್ಬಂಧ ಹೇರಿದ್ದಾರೆ. ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಜಾತ್ರೆ ಅದು. ಮಂಗಳೂರಿನ ಮುಲ್ಕಿ ಹತ್ತಿರ ಇರುವಂಥ ದೇವಸ್ಥಾನ. 9 ದಿನಗಳ ಉತ್ಸವ ಮಾರ್ಚ್ 17ನೇ ತಾರೀಕಿಂದ ಶುರುವಾಗಿದೆ. ಜೊತೆಗೆ ಉಡುಪಿ ಜಿಲ್ಲೆ ಕಾಪುವಿನ ಮಾರಿಗುಡಿಯಲ್ಲೂ ಕೂಡ 2 ದಿವಸಗಳ ಜಾತ್ರೋತ್ಸವ ನಡೆಯುತ್ತೆ. ನಿನ್ನೆ ಇವತ್ತು ಅಲ್ಲೂ ನಿಷೇಧ ಮಾಡಿದ್ದಾರೆ. ಹಿಂದೂ ಸಂಘಟನೆಗಳ ಒತ್ತಾಯಕ್ಕೆ ಮಣಿದು ಕ್ರಮ ತೆಗೆದುಕೊಂಡಿದ್ದಾರೆ. ಹರಾಜಿನಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ಅವಕಾಶ ಕೊಟ್ಟಿಲ್ಲ. ಇನ್ನು ಶಿವಮೊಗ್ಗದ ಮಾರಿಕಾಂಬಾ ಜಾತ್ರೆ ನಡೀತಾ ಇದೆ. ಅಲ್ಲೂ ಕೂಡ ಮುಸ್ಲಿಂ ವ್ಯಾಪಾರಿಗಳಿಗೆ ನಿರ್ಬಂಧ ಹೇರಿದ್ದಾರೆ. ನಿನ್ನೆಯಿಂದ ಆರಂಭವಾಗಿದೆ ಶಿವಮೊಗ್ಗ ಮಾರಿ ಜಾತ್ರೆ. ಮುಸ್ಲಿಂ ವ್ಯಾಪಾರಿಗಳಿಗೆ ಮಾರಿಕಾಂಬೆಯ ಸನ್ನಿಧಿಯಲ್ಲಿ ಯಾವುದೇ ರೀತಿಯ ವ್ಯಾಪಾರವನ್ನು ಮಾಡುವ ಹಾಗಿಲ್ಲ, ನಿರ್ಬಂಧ ಹೇರಿದ್ದಾರೆ ಆಡಳಿತ ಮಂಡಳಿಯವರು. ಅಲ್ಲಿ ಸ್ಟೇಟ್ಮೆಂಟ್ ಕೊಡೋದು ಹೇಗಪ್ಪ ಅಂದರೆ ಹಿಂದೂ ಪರ ಸಂಘಟನೆಯವರು ಇದನ್ನು ಮಾಡಿದ್ದಾರೆ ಅಂತ. ಆದರೆ ಆಡಳಿತ ಮಂಡಳಿ ಒಪ್ಪಿಗೆ ಇದ್ದೇ ಇರುತ್ತೆ. ಮುಸ್ಲಿಂ ವ್ಯಾಪಾರಿಗಳಿಗೆ ಇಲ್ಲೆಲ್ಲೂ ಕೂಡ ಅವಕಾಶ ಕೊಡೋದಿಲ್ಲ ಅಂತ ಕರಾವಳಿ ಭಾಗದಲ್ಲಿ ಮತ್ತು ಮಲೆನಾಡು ಭಾಗದಲ್ಲಿ 3 ದೃಶ್ಯ ತೋರಿಸ್ತಾ ಇದ್ದೀವಿ. ಮಂಗಳೂರಿನ ಮುಲ್ಕಿ, ಶಿವಮೊಗ್ಗದ ಮಾರಿ ಜಾತ್ರೆ ಮತ್ತು ಉಡುಪಿಯ ಕಾಪುರಲ್ಲಿ ನಡೆಯುವಂಥ ಮಾರಿಗುಡಿ ಜಾತ್ರೆ, ಮಾರಿಕಾಂಬಾ ಜಾತ್ರೆ ಮತ್ತು ಮಂಗಳೂರಿನ ಮುಲ್ಕಿಯಲ್ಲಿ ನಡೆಯುವಂತಹ ಶ್ರೀ ದುರ್ಗಾ ಪರಮೇಶ್ವರಿಯ ಜಾತ್ರೆ. ಈ ಇಷ್ಟೂ ಕಡೆ ಪ್ರತಿ ವರ್ಷ ನಡೆಯುವ ಉತ್ಸವ ಜಾತ್ರೆ ಇದು. ನೂರಾರು ಮುಸ್ಲಿಂ ವ್ಯಾಪಾರಸ್ಥರು ಬರ್ತಾರೆ. ಕೋಟ್ಯಾಂತರ ರೂಪಾಯಿ ವ್ಯಾಪಾರ ವಹಿವಾಟು ನಡೆಯುತ್ತೆ. ಆದರೆ ಈ ಬಾರಿ ಯಾವುದೇ ಮುಸ್ಲಿಂ ವ್ಯಾಪಾರಸ್ಥರಿಗೆ ಅಲ್ಲಿ ಅವಕಾಶ ಇಲ್ಲ, ಅವ್ರು ವ್ಯಾಪಾರ ಮಾಡೋ ಹಾಗಿಲ್ಲ ಅನ್ನೋ ನಿರ್ಬಂಧ ಹೇರಿದ್ದಾರೆ. ಬಪ್ಪನಾಡು ಜಾತ್ರೆ ಬಗ್ಗೆ ನನ್ನ ಸಹೋದ್ಯೋಗಿ ಕಿಶನ್ ಶೆಟ್ಟಿ ಒಂದು ವಾಕ್ತುರು ಕಳಿಸ್ಕೊಟ್ಟಿದ್ದಾರೆ. ಬನ್ನಿ ನೋಡಿ. ಹಿಜಾಬ್ ವಿವಾದ ಬಳಿಕ ಕರಾವಳಿಯಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ಆರ್ಥಿಕವಾಗಿ ಬಹಿಷ್ಕಾರ ಹಾಕಬೇಕೆಂಬ ದೊಡ್ಡ ಅಭಿಯಾನ ನಡೀತಿದೆ. ಇದರ ಹಿನ್ನೆಲೆಯಲ್ಲಿ ಕರಾವಳಿಯ ಹಲವು ದೇವಸ್ಥಾನಗಳ ಜಾತ್ರೋತ್ಸವದಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ವ್ಯಾಪಾರ ಮಾಡೋಕೆ ಈಗ ಬಹಿಷ್ಕಾರವನ್ನು ಹಾಕಿರುವಂಥದ್ದು. ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಅತಿ ಪ್ರಸಿದ್ಧವಾದಂಥ ದೇವಸ್ಥಾನ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಕೂಡ ಜಾತ್ರೋತ್ಸವ ಆಗ್ತಾ ಇದೆ. ಕೋಟ್ಯಾಂತರ ರೂಪಾಯಿ ವ್ಯವಹಾರ ಈ ಜಾತ್ರೋತ್ಸವದಲ್ಲಿ ಆಗ್ತಾ ಇದೆ. ಆದರೆ ಈ ಬಾರಿ ಮುಸ್ಲಿಮರಿಗೆ ಅವಕಾಶವನ್ನು ಮಾಡಿಕೊಡಬಾರ್ದು ಎಂಬ ನಿಟ್ಟಿನಲ್ಲಿ ಹಿಂದೂ ಸಂಘಟನೆಗಳು ಆಗ್ರಹವನ್ನು ಮಾಡಿದೆ. ಈ ನಿಟ್ಟಿನಲ್ಲಿ ದೇವಸ್ಥಾನಕ್ಕೆ ಹೋಗುವಂಥ ಮುಖ್ಯ ದ್ವಾರದ ಬಳಿ ಒಂದು ಬ್ಯಾನರ್ ಅನ್ನು ಹಾಕಿರುವಂಥದ್ದು. ಈ ನೆಲದ ಸಂವಿಧಾನ ಮತ್ತು ಕಾನೂನನ್ನು ಗೌರವಿಸದ ಹಾಗೂ ನಾವು ಪೂಜಿಸುವ ಗೋವುಗಳನ್ನು ಅಮಾನುಷವಾಗಿ ಕಡಿದುಕೊಳ್ಳುವ ಈ ದೇಶದ ಅಖಂಡತೆಗೆ ಸವಾಲು ಎಸೆಯುವ ಮತಾಂಧರು ಮತ್ತು ಗೋ ಕಟುಕರ ಜೊತೆಗೆ ನಮ್ಮ ಆರಾಧ್ಯ ದೇವಿಯಾದ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಜಾತ್ರೆಯಲ್ಲಿ ಯಾವುದೇ ವ್ಯಾಪಾರ ವಹಿವಾಟುಗಳನ್ನು ನಡೆಸುವುದಿಲ್ಲ ಮತ್ತು ವ್ಯಾಪಾರ ನಡೆಸೋಕೆ ಅವಕಾಶವನ್ನು ನೀಡುವುದಿಲ್ಲ ಎಂಬುದಾಗಿ ಬ್ಯಾನರ್ ಅನ್ನು ಹಾಕಿದ್ದಾರೆ. ಈ ಹಿನ್ನೆಲೆಯಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಜಾತ್ರೋತ್ಸವದಲ್ಲಿ ಈ ಬಾರಿ ಮುಸ್ಲಿಮರಿಗೆ ಅವಕಾಶವನ್ನು ನೀಡಬಾರ್ದೆಂಬ ಸೂಚನೆಯನ್ನು ಕೂಡ ಹಿಂದೂ ಸಂಘಟನೆಗಳು ಕೊಟ್ಟಿರುವಂಥದ್ದು. ಇಲ್ಲಿ ಅಧಿಕಾರಿಗಳು ಕೊಟ್ಟಿರುವಂಥ ಮಾಹಿತಿಯ ಪ್ರಕಾರವಾಗಿ ಈ ಬಾರಿಯ ಜಾತ್ರೋತ್ಸವದಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಮಾಡಿಕೊಳ್ಳೋಕ್ಕೆ ಸುಮಾರು 80 ಮಂದಿ ಮುಸ್ಲಿಮರು ಇಲ್ಲಿ ಅನುಮತಿಯನ್ನು ಕೇಳಿದ್ರು. ಅದರಲ್ಲಿ ಈಗ ಸದ್ಯಕ್ಕೆ 40 ಮಂದಿ ಮುಸ್ಲಿಮರು ನಾವು ಯಾವುದೇ ರೀತಿಯಾಗಿ ಇಲ್ಲಿ ವ್ಯಾಪಾರವನ್ನು ಮಾಡೋದಿಲ್ಲ ಅಂತ ಹೇಳಿ ಹಿಂದೋಗಿದ್ದಾರೆ. ಮತ್ತೆ 40 ಮಂದಿ ಮುಸ್ಲಿಂ ವ್ಯಾಪಾರಿಗಳು ಇಲ್ಲಿ ವ್ಯಾಪಾರವನ್ನು ಮಾಡೋಕ್ಕೆ ಮುಂದೆ ಬಂದಿದ್ದಾರೆ. ಹಾಗಾಗಿ ಅವರ ಜೊತೆ ಸಮಾಲೋಚನೆಯನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿನ ಆಡಳಿತ ಮಂಡಳಿ ಹೇಳುವಂಥ ಪ್ರಕಾರವಾಗಿ ಯಾರು ಇಲ್ಲಿ ವ್ಯಾಪಾರಕ್ಕೆ ಬರ್ತಾರೆ ಅವರಿಗೆ ನಾವು ಅವಕಾಶವನ್ನು ಮಾಡಿಕೊಡ್ತೇವೆ, ಯಾವುದೇ ರೀತಿಯಾಗಿ ಅವರನ್ನು ಓಡಿಸುವಂಥ ಕೆಲಸವನ್ನು ಮಾಡೋದಿಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಜಾತ್ರೋತ್ಸವ ಇವತ್ತು, ನಾಳೆ ಮತ್ತು ನಾಡಿದ್ದು ಅತಿ ವಿಜೃಂಭಣೆಯಿಂದ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿಯ ಜಾತ್ರೋತ್ಸವ ಆಗುತ್ತೆ. ಇವತ್ತು ರಥೋತ್ಸವ ಆದರೆ ನಾಳೆ ರಾತ್ರಿಯ
ರಥೋತ್ಸವ ಆಗುತ್ತೆ. ನಾಡಿದ್ದು ದೇವರ ಶಯನ ಉತ್ಸವ ಕೂಡ ಆಗುತ್ತೆ. ಪ್ರಮುಖವಾಗಿ ದುರ್ಗಾ ಪರಮೇಶ್ವರಿಯ ಶಯನ ಉತ್ಸವದಲ್ಲಿ ಸುಮಾರು 1 ಕೋಟಿಗಿಂತ ಹೆಚ್ಚು ಮೌಲ್ಯದ ಮಲ್ಲಿಗೆಗಳು ಮಾರಾಟ ಆಗುತ್ತೆ. ದೇವರಿಗೆ ಅತಿ ಪ್ರಿಯವಾದಂತಹ ಮಲ್ಲಿಗೆಯನ್ನು ಭಕ್ತರು ಇಲ್ಲಿ ಕೊಡೋದು ಸಮರ್ಪಿಸೋದು ವಾಡಿಕೆ. ಹಾಗಾಗಿ ಮಲ್ಲಿಗೆ ವ್ಯಾಪಾರಿಯನ್ನ ಈ ಸಂದರ್ಭದಲ್ಲಿ ಅತಿ ಹೆಚ್ಚು ಮುಸ್ಲಿಮರೇ ಮಾಡ್ತಾ ಇದ್ರು. ಆದರೆ ಈ ಬಾರಿ ಹಿಂದೂ ವ್ಯಾಪಾರಿಗಳು ಮಲ್ಲಿಗೆಯನ್ನ ಮಾರಾಟ ಮಾಡೋಕೆ ನಿರ್ಧಾರ ಮಾಡಿದ್ದಾರೆ. ಈ ಎಲ್ಲ ಬೆಳವಣಿಗೆ ಮಾತಾಡೋಕೆ ನಮ್ಮ ಜೊತೆ ದೇವಸ್ಥಾನದ ಭಕ್ತರವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ಏನು ಹೇಳ್ತೀರಿ ಈ ಬಾರಿಯ ನಿರ್ಧಾರದ ಬಗ್ಗೆ? ಇದು ನಿಜವಾಗಿ ನನ್ನ ಮಟ್ಟಿಗೆ ಅದು ಒಳ್ಳೆಯ ಕಾರ್ಯಕ್ರಮ. ಯಾಕಂದರೆ ಮೊದಲಿಗೆ ನಮಗೆ ದೇಶ ಮುಖ್ಯ, 2ನೇ ಕಾನೂನು ಮುಖ್ಯ, 3ನೇ ನಮ್ಮ ಧರ್ಮ. ಯಾವ ಅನ್ಯಾಯ ಸಮುದಾಯದಾಗಲಿ ಎಲ್ಲರಂತ ಹೇಳುವುದಿಲ್ಲ ನಾನು. ಸುರಿಗೆ ನಾವು ಕಾನೂನು ಗೌರವ ಕೊಡಬೇಕು. ಮೊನ್ನೆದೊಂದು ಘಟನೆ ನೋಡುವಾಗ ಇಡೀ ಸಮಾಜವೇ ಅಖಂಡ ಭಾರತವೇ ತಲೆ ತಗ್ಗಿಸುವಂಥ ಜರ್ಜರ ಮೇಲೆ ಕೊಲೆ ಬೆದರಿಕೆ ಆಗ್ತಾರೆ. ಜಾರ್ಖಂಡ್ನಲ್ಲೇ ನಾನೇ ಕೊಂದಂತೆ ನೇರವಾಗಿ ಹೇಳ್ತಾರೆ. ಇದೆಲ್ಲ ಸರಿಯಲ್ಲ. ಆದರೆ ಯಾಕೆಂದರೆ ಈಗ ಸಮಾಜನೇ ಶ್ರೀಮಾನ್ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಿ ಜನರು ಹಾಗೆಲ್ಲ ಜನ ಪರಿವರ್ತನೆ ಆಗಿದ್ದಾರೆ. ಹಿಂದೂ ಯುವಕರಿಗೆ ಇವತ್ತು ಉದ್ಯೋಗ ಇಲ್ಲ, ಅವರೇ ಮಾಡ್ತಾರೆ, ತಪ್ಪೇನು? ಅಲ್ಲ, ಈ ದೇವಸ್ಥಾನಕ್ಕೆ ಈಗ ಬೆಪ್ಪ ಬ್ಯಾರಿಗೆ ಸಾಕ್ಷಾತ್ ದೇವಿ ಉಳ್ದನ್ ಹೇಳಿ ಕತೆ ಇದೆ. ಕತೆ ಒಂದು 700-800 ವರ್ಷದ ಇತಿಹಾಸ, ಸತ್ಯವ ಸುಳ್ಳ ಗೊತ್ತಿಲ್ಲ. ಅದನ್ನೇ ಈಗ ಫಾಲೋ ಮಾಡ್ತಾ ಬಂದಿದೆ ಇತಿಹಾಸ. ಇದು ದೇವಸ್ಥಾನ ಕಟ್ಟಿದ್ದು ಬಪ್ಪ ಬ್ಯಾರಿ ಸಹಾಯ ಮಾಡ್ಬೋದು. ಆ ಕಾಲದಲ್ಲಿ ಎಲ್ಲ ಹಿಂದೂಗಳು ಸೇರಿ ಮಾಡಿದ್ದು. ಆವಾಗ ಸಣ್ಣ ದೇವಸ್ಥಾನ, ಈಗ ಕರೋಡಪತಿ ದೇವಸ್ಥಾನ ಆಗಿದೆ, ಪರಿವರ್ತನೆ ಆಗಿದೆ, ಸ್ವಾಭಾವಿಕ. ಅದು ಎಷ್ಟೋ ನಮ್ಮ ಹಿಂದೂ ದೇವಸ್ಥಾನ, ಹಿಂದೂ ಮುಸ್ಲಿಮರ ಮಸೀದಿಯನ್ನು ನಾವು ಕೆಲವು ಇತಿಹಾಸದಲ್ಲೆಲ್ಲ ಉಂಟು. ಯಾವಾಗ ಇತಿಹಾಸ ನಂಬುದು. ಮತ್ತು ಇತಿಹಾಸವನ್ನು ನೋಡುವಾಗ ಯಾರು ಕೂಡ ಹಿಂದೂಗಳು ದೇಶದ್ರೋಹ ಅಂತ ಕೆಲಸ ಮಾಡೋದು ಬಹಳ ಕಡಿಮೆ, ಲೆಕ್ಕದಲ್ಲಿಲ್ಲ. ಈ ದೇಶದ ಜಲ ನೆಲ ಅನ್ನ ತಿಂದು ಯಾರಿಗೆ ತೊಂದರೆ ಮಾಡಬಾರ್ದು, ಎಲ್ಲರೂ ಬದುಕುವ. ಅವರು ನಮ್ಮವರೇ, ನಾವು ಅವರವರೇ, ಪ್ರೀತಿ ಭಾವನೆಯಿಂದ ಬದುಕಬೇಕು. ಕಾನೂನಿಗೆ ಎಲ್ಲರೂ ಗೌರವ ಕೊಡಬೇಕು. ಇದು ದೇವಸ್ಥಾನದ ಭಕ್ತರಾದಂತಹ ಸಾಧು ಅಂಚನ್ ಅವರು ಹೇಳಿರುವಂಥ ಮಾತು. ಒಟ್ಟಿನಲ್ಲಿ ಇನ್ನೂ 2 ದಿನಗಳ ಕಾಲ ಜಾತ್ರೋತ್ಸವ ದೇವಸ್ಥಾನದಲ್ಲಿ ನಡೆಯಲಿಕ್ಕಿದೆ. ಹಾಗಾಗಿ ಮುಂದೆ ಯಾವ ರೀತಿಯಾಗಿ ಬೆಳವಣಿಗೆ ಆಗುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕಿಶನ್ ಶೆಟ್ಟಿ, ನ್ಯೂಸ್ 18 ಕನ್ನಡ.